ಪ್ರಾಣಾಯಾಮ ಅಂದರೆ ಬ್ರೆತ್ ಕಂಟ್ರೋಲ್, ಯೋಗ ಅಂದರೆ ಮನಸ್ಸಿನ ಕಂಟ್ರೋಲ್. ಅವ್ನು ಸರಿ ಇಲ್ಲ, ಈ ಸಿಸ್ಟಮ್ ಸರಿ ಇಲ್ಲ, ಇಲ್ಲೇನೋ ಇಟ್ಬಿಟ್ಟಿದ್ದಾರೆ, ಇದು ಯಾಕೋ ಹಿಂಗಾಗಿದೆ, ಅವರಿಬ್ರು ಮಧ್ಯೆ ಏನೋ ಇದೆ, ಇಂಥ ವಿಚಾರಗಳು ನಮ್ಮ ಮಾನಸಿಕ ಸ್ಥಿತಿ ಕೆಡುತ್ತೆ. ತುಂಬ ಕ್ರೆಡಿಟ್ ಕಾರ್ಡ್ ಉಜ್ಜಿಬಿಟ್ಟಿದ್ದೀನಿ, ನನ್ನ ಸ್ಯಾಲ್ರಿನಲ್ಲಿ ಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಯೋಚನೆ ಮಾಡೋದು ಯಾವಾಗ? ಆ ಯೋಚನೆಯನ್ನು ನಾವು ಧ್ಯಾನ ಅಂತ ಕರೀತೀವಿ. ಎಲ್ಲಿವರೆಗೆ ನಾನು ಕಣ್ಣು ಬಿಟ್ಕೊಂಡಿದ್ದೀನಿ ಅಲ್ಲಿವರೆಗೂ ನನ್ನ ಎದುರುಗಡೆ ಇರೋದೇ ನೋಡ್ತಾ ಇರೋದು. ಕಣ್ಣು ಮುಚ್ಚಿದಾಗ ಅಷ್ಟೇ ನಾವು ಒಳಗಡೆ ಇರೋದು ನೋಡ್ಕೊಳ್ಳೋದು. ನಾನು ಇನ್ನೊಬ್ಬರು ಸರಿ ಇಲ್ಲ ಅಂತ ಹೇಳೋಕೆ ಮುಂಚೆ ನಾನು ಸರಿ ಇದ್ದೀನಿ ಅಂತ ಗೊತ್ತಾಗಬೇಕಲ್ಲ. ನನ್ನ ಮಕ್ಕಳು ಏನೋ ಅಡ್ವೈಟ್ ಮಾಡ್ಕೊಬಿಡ್ತಾರೆ, ಇನ್ನೇನು ಆಗುತ್ತೆ. ಈ ಮಾನಸಿಕ ಸ್ಥಿತಿ ಇದಿಲ್ಲ, ಅದರಿಂದ ಹೆಂಗೆ ಹೊರಗೆ ಬರೋಕ್ಕೆ ಸಾಧ್ಯ? ನನ್ನ ಜೀವನ ನನಗೆ ಅಷ್ಟೇ. ಅವ್ರನ್ನ ನಾವು ಪ್ರೊಟೆಕ್ಟಿವ್ ಆಗಿ ನೋಡ್ಕೋಬೋದು. ತುಂಬ ಪಾಸಿಟಿವ್ ಆಗಿ ನೋಡ್ಕೊಂಡ್ರೆ ನಮ್ಮ ಮನೆಯವರಿಂದ ಹಿಡಿದು ಪ್ರತಿಯೊಬ್ಬರು ದೂರ ಹೋಗ್ತಾರೆ. ನಮಗೆ ನಾವೇನೋ ನೋಡ್ಬಿಟ್ಟಿದ್ದೀವಿ, ಫಿಲಮಲ್ಲಿ, ಪ್ರಪಂಚದಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀವಿ. ಈ ನೋಡಿರೋದ್ರಿಂದ ನನ್ನ ಮಗನೂ ಹೀಗೆ ಆಗೋಗ್ತಾನೆ, ನನ್ನ ಮಗಳು ಹೀಗೆ ಆಗೋಗ್ತಾನೆ ಅಂತ ಓವರ್ ಥಿಂಕಿಂಗ್ ಮಾಡ್ತೀವಿ. ಯೋಗ ಅಂದರೆ ಭಾವನೆಗಳನ್ನು ನಿಯಂತ್ರಣ ಮಾಡೋದ, ಸಪ್ರೆಸ್ ಮಾಡೋದ? ಅದು ಮೊದ ನಿಯಂತ್ರಣ. ಇಲ್ಲಿ ಎರಡು ಥರ ಇದೆ. ಕಂಟ್ರೋಲ್ ಮಾಡೋದು ಅಂತ ಒಂದು ಹೇಳ್ತಾರೆ. ಮೊದಲೆಲ್ಲ ಬ್ರೆತ್ ಕಂಟ್ರೋಲ್, ಪ್ರಾಣಾಯಾಮ ಅಂದರೆ ಬ್ರೆತ್ ಕಂಟ್ರೋಲ್, ಯೋಗ ಅಂದರೆ ಮನಸ್ಸಿನ ಕಂಟ್ರೋಲ್. ಕಂಟ್ರೋಲ್ ಮಾಡಬೇಕಾ ಮ್ಯಾನೇಜ್ ಮಾಡಬೇಕಾ ಅಂದರೆ ನಾನು ಅದಕ್ಕೊಂದು ಹೊಸ ಅರ್ಥ ಹುಡುಕೊಂಡೆ. ಕಂಟ್ರೋಲ್ ಮಾಡೋದು ಯೂಸ್ ಇಲ್ಲ ಅಂತ. ಯಾಕೋ ಯಾವತ್ತೋ ಒಂದಿನ ಎದ್ದೇಳುತ್ತೆ. ಮ್ಯಾನೇಜ್ ಮಾಡಿಬಿಟ್ರೆ, ನಮ್ಮ ಮುಂದೆ ಒಂದು ಮಗು ಬಂದಿದೆ, ಒಂದು ಲೋಟ ನೀರು ತಗೊಂಬಾಪ್ಪ ಅಂತ ಹೇಳಿದ್ರೆ ಅದು ಮ್ಯಾನೇಜ್ಮೆಂಟ್. ಯೋಗ ನೀರು ತಗೊಂಬಾ ಅಂತಂದರೆ ಅದು ಕಂಟ್ರೋಲ್. ಯಾವ ಭಾಷೆಯಲ್ಲಿ ಮಗುಗೆ ಇಷ್ಟ ಆಗುತ್ತೆ? ಮೃದುವಾಗಿ ಹೇಳಿದ್ರೆ. ಮೃದುವಾಗಿ ಹೇಳುವುದರ ಜೊತೆಗೆ ಒಂದು ಸ್ವಲ್ಪ ಪ್ರೀತಿಸಿ ಹೇಳಿದ್ರೆ ಆ ಮಗು ನಿಜವಾಗ್ಲೂ ನೀರು ತಗೊಂಬರುತ್ತೆ ಖುಷಿಯಿಂದ. ಕಮೆಂಟ್ ಮಾಡಿದ್ರೆ ಕಮೆಂಟ್ ಮಾಡಿದ್ರೆ ಏನ್ ಮಾಡುತ್ತೆ? ಅಧಿಕಾರದ ಪರಿಧಿಯೊಳಗಿದ್ರೆ ಅದು ಹೋಗಿ ತಗೊಂಡ್ಬರುತ್ತೆ. ಬರುವಾಗ ಒಂದು ಲೋಟದಲ್ಲಿ ಉಕ್ಕೊಂಡು ಬರುತ್ತೆ. ಓಕೆನಾ? ಸೊ ಈ ಮನಸ್ಸಿನ ಸ್ಥಿತಿ, ಇದನ್ನ ನಾನು ಮ್ಯಾನೇಜ್ ಮಾಡಬೇಕಾ, ಕಂಟ್ರೋಲ್ ಮಾಡಬೇಕಾ ಅಂತ ಅನ್ನೋದಿದೆಯಲ್ಲ, ಅದೇ ನಮ್ಮ ಧ್ಯಾನದಲ್ಲಿ ಸಿಗೋದು. ಹಿಂದಿನ ನಮ್ಮ 24 ಗಂಟೆಗಳ ಅವಲೋಕನ ಮಾಡ್ಕೋತೀವಿ. ಎಷ್ಟು ತಪ್ಪುಗಳನ್ನು ಮಾಡಿದ್ದೀವಿ ನಾವು ಅಂತ. ಆ ಅವಲೋಕನದ ನೆಕ್ಸ್ಟು ಈ ತಪ್ಪುಗಳನ್ನು ನಾನು ಸರಿಪಡಿಸ್ಕೊಳ್ಳೋಕೆ ಯಾವಾಗ ಅಂತ ಮುಂದಿನ 24 ಗಂಟೆ ಒಳಗೆ ಸರಿಪಡಿಸ್ಕೋತೀವಿ. ಆ ಸರಿಪಡಿಸ್ಕೊಳ್ಳೋದು, ಹಿಂದಿನ ಅವಲೋಕನ ಮಾಡೋದು ಎರಡೂ ಧ್ಯಾನವೇ. ಹೀಗೆ ಧ್ಯಾನ ಮಾಡಬೇಕಂದ್ರೆ ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಬೇಡವಾ? ಎನರ್ಜಿನೇ ಇಲ್ಲದೆ ಇದ್ದರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋಗಿ ಕ್ರೆಡಿಟ್ ಕಾರ್ಡು ಇಲ್ಲ, ಕ್ಯಾಶು ಇಲ್ಲ, ಏನು ಮಾಡೋದು? ಏನೂ ತಗೊಂಬರೋಕ್ಕಾಗಲ್ಲ. ಹಾಗೆ ಧ್ಯಾನ ಮಾಡಬೇಕಂದ್ರೆ ಬ್ರೈನಿಗೆ ಎನರ್ಜಿ ಬೇಡವಾ? ಆ ಎನರ್ಜಿಯನ್ನು ಪ್ರಾಣಾಯಾಮ ಅಂತ ಕರಿತೀವಿ. ಎನರ್ಜಿ ಇದ್ದರೆ ತಾನೇ ಯೋಚನೆ ಆಗೋದು. ಪ್ರಾಣಾಯಾಮ ಮಾಡಬೇಕಾದ್ರೆ ಸುಮ್ಮನೆ ಪ್ರಾಣಾಯಾಮ ಮಾಡೋಕ್ಕಾಗತ್ತಾ? ಕೂತ್ಕೊಳ್ಳೋಕೊಂದು ಅರ್ಧ ಗಂಟೆ ಶಕ್ತಿ ಬೇಡವಾ? ಅದನ್ನು ಆಸನ ಅಂತ ಕರಿತೀವಿ. ಪ್ರಾಣಾಯಾಮಕ್ಕಾದರೆ ನೀವು ಉಸಿರಾಟದ ಕ್ರಿಯೆ ಮೂಲಕ ಹೇಳ್ತೀರಿ. ಧ್ಯಾನ ಅಂದರೆ ಏನು ಖಾಲಿ ಕೂರೋದಾ? ಏನು ಮಾತಾಡದೇ ಇರೋದಾ? ಏನು ಯೋಚನೆ ಮಾಡದೇ ಇರೋದಾ? ಒಬ್ಬರೇ ಒಳಗೆ ಹೋಗೋದು. ಮನೆ ತುಂಬ ಕಸ ಹಾಕ್ಕೊಂಡಿದ್ದೀವಿ. ಕಸ ಅಂತ ಅರ್ಥ ಆಗಬೇಕಲ್ಲ ನನಗೆ. ತುಂಬ ಪದಾರ್ಥ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ, ಮೂಮೆಂಟ್ ಮಾಡೋಕ್ಕೆ ಜಾಗ ಇಲ್ಲ. ತುಂಬ ಕ್ರೆಡಿಟ್ ಕಾರ್ಡ್ ಉಜ್ಜಿಬಿಟ್ಟಿದ್ದೀನಿ, ನನ್ನ ಸ್ಯಾಲ್ರಿನಲ್ಲಿ ಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಯೋಚನೆ ಮಾಡೋದು ಯಾವಾಗ? ಆ ಯೋಚನೆಯನ್ನು ನಾವು ಧ್ಯಾನ ಅಂತ ಕರಿತೀವಿ. ಯಾರಾದ್ರೂ ಸಹಕಾರ ಬೇಕಾದಕ್ಕೆ ಅಥವಾ ತಾನೇ? ಎಂಥದ್ದು ಬೇಡ, ಕಣ್ಣು ಮುಚ್ಚಿ ಕೂತ್ರೆ ಸಾಕು. 2 ನಿಮಿಷ ಕೂತ್ಕೊಂಡ್ರೆ 2 ನಿಮಿಷಕ್ಕಾಗೋಷ್ಟು ಹೊಳೆಯುತ್ತೆ. 30 ನಿಮಿಷ ಕೂತ್ಕೊಂಡ್ರೆ 30 ನಿಮಿಷಕ್ಕಾಗೋಷ್ಟು ಹೊಳೆಯುತ್ತೆ. ಸಾಮಾನ್ಯವಾಗಿ ನಾವು ನಮ್ಮ ವಿಷಯಕ್ಕೆ ಕೊರಗೋದು ಕಡಿಮೆ. ಅವ್ನು ಸರಿ ಇಲ್ಲ, ಈ ಸಿಸ್ಟಮ್ ಸರಿ ಇಲ್ಲ, ಇಲ್ಲೇನೋ ಇಟ್ಬಿಟ್ಟಿದ್ದಾರೆ, ಇದು ಯಾಕೋ ಹಿಂಗಾಗಿದೆ, ಅವರಿಬ್ಬರ ಮಧ್ಯೆ ಏನೋ ಇದೆ, ಇಂಥ ವಿಚಾರಗಳು ಎಲ್ಲ ಹೊರಗಡೆ ನನ್ನಿಂದ ಆಚೆಗಿನ ವಸ್ತುಗಳು ಅಥವಾ ವ್ಯಕ್ತಿಗಳ ಬಗ್ಗೆ ನಮ್ಮ ಕಲ್ಪನೆ ಅಥವಾ ತಪ್ಪು ಕಲ್ಪನೆ, ಈ ಕಾರಣಕ್ಕಾಗಿ ನಮ್ಮ ಮಾನಸಿಕ ಸ್ಥಿತಿ ಕೆಡುತ್ತೆ. ನಾವು ನಮ್ಮನ್ನು ಸರಿ ಮಾಡ್ಕೊಳ್ಳೋಕ್ಕೆ ಯೋಗ ಅಥವಾ ಬೇರೆ ಏನಾದರೂ ವಿಧಾನಗಳು ಇದೆಯಾ? ಹೇಗೆ ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಈಗ ನಾವು ಕಣ್ಣು ಬಿಟ್ಕೊಂಡು ಓಡಾಡ್ತಾ ಇದ್ದೀವಿ. ನಿಮ್ಮ ಬಟ್ಟೆ ಮೇಲೆ ಒಂದು ಕಲೆ ಆಗಿದ್ರೆ ನಂಗೆ ಕಾಣಿಸ್ತಾ ಇದೆ. ನಿಮ್ಮ ಬಟ್ಟೆಯಲ್ಲಿ ಒಂಚೂರು ಹರಿದೋಗಿದೆ, ಕಾಣಿಸ್ತಾ ಇದೆ. ಫೇಡ್ ಆಗಿದೆ, ಕಾಣಿಸ್ತಾ ಇದೆ. ನನ್ನ ಬಟ್ಟೆ ಕಾಣಿಸ್ತಾ ಇದೆಯಾ? ಎಲ್ಲಿವರೆಗೆ ನಾನು ಕಣ್ಣು ಬಿಟ್ಕೊಂಡಿದ್ದೀನಿ ಅಲ್ಲಿವರೆಗೂ ನನ್ನ ಎದುರುಗಡೆ ಇರೋರದೇ ನೋಡ್ತಾ ಇರೋದು. ಕಣ್ಣು ಮುಚ್ಚಿದಾಗ ಅಷ್ಟೇ ನಾವು ಒಳಗಡೆ ಇರೋದು ನೋಡ್ಕೊಳ್ಳೋದು. ಅಯ್ಯೋ ಅವ್ರಿಗೆ ಹೇಳ್ತಾ ಇದ್ದೀನಿ ಅವ್ರ ಬಟ್ಟೆ ಸರಿ ಇಲ್ಲ ಅಂತ, ನನ್ನ ಸರಿ ಇದೆಯಾ ನೋಡ್ಕೋಬೋದಲ್ಲ. ಆ ಅವಲೋಕನ ಬರೋದೇನೆ ಕಣ್ಣು ಮುಚ್ಚಿದಾಗ. ಸೊ ಹಾಗಾಗಿ ಕಣ್ಣು ಮುಚ್ಚುವ ಅಭ್ಯಾಸ ಚೆನ್ನಾಗಿ ಮಾಡಲಿ, ಯಾರು ಬೇಕಾದರೂ ಮಾಡಲಿ. ಇವತ್ತು ಅಭ್ಯಾಸ ಗೊತ್ತಿಲ್ಲ ನನಗೆ, ಕಣ್ಣು ಮುಚ್ಚೋಕ್ಕೆ ಆಗ್ತಾ ಇಲ್ಲ, ಅರ್ಧ ನಿಮಿಷ ಮುಚ್ಚಿ, ಆಮೇಲೆ 1 ನಿಮಿಷ, 2 ನಿಮಿಷ, 5 ನಿಮಿಷ. ಇದು ಹೆಚ್ಚು ಹೊತ್ತು ಮುಚ್ಚಿದ ತಕ್ಷಣ ನಾವು ಒಳಗೆ ಹೋಗ್ತೀವಿ. ಒಂದು ಸಣ್ಣ ಉದಾಹರಣೆ, ಒಂದು ಕತೆ ರೂಪದಲ್ಲಿ. ಗುಜರಾತಲ್ಲಿ ಒಂದು
ಒಂದು ಪ್ರವಚನ ನಡೀತಾ ಇರುತ್ತೆ, ಒಂದು ಆಶ್ರಮದ ಒಳಗಡೆ ಪ್ರವಚನ ನಡೀತಾ ಇರುತ್ತೆ. ಒಂದು 100 ಜನ ಕೂತಿರ್ತಾರೆ, ಒಬ್ರು ಸ್ವಾಮಿಗಳು ಹಿರಿಯರು ಒಬ್ರು ಪ್ರವಚನ ಹೇಳ್ತಾ ಇರ್ತಾರೆ. ಅರ್ಥಕ್ವೇಕ್ ಆಗತ್ತೆ, ಎಲ್ಲ ಓಡ್ತಾರೆ ಹೊರಕ್ಕೆ, ಸ್ವಾಮಿಗಳು ಅಲ್ಲೇ ಕೂತ್ಕೋತಾರೆ. ಆವಾಗ ಒಂದು 15-20 ನಿಮಿಷ ಆದಮೇಲೆ ಎಲ್ಲ ಸರೋಗುತ್ತೆ, ವಾಪಸ್ ಬರ್ತಾರೆ ಎಲ್ಲರೂ. ಬಂದವರೆಲ್ಲ ಸ್ವಾಮಿಗಳನ್ನು ನೀವು ಎಲ್ಲೇ ಕೂತಿದ್ದೀರಿ, ಎದ್ದು ಬರಲೇ ಇಲ್ಲ ನೀವು ಅಂತ. ನೀವೆಲ್ಲ ಹೊರಗೆ ಓಡಿದ್ರಿ, ನಾವು ಒಳಗೆ ಓಡಿದೆ ಅಂತಾರೆ. ಇಷ್ಟೇ ಯೋಗ ಅಂದರೆ ಇಷ್ಟೇ, ಒಳಕ್ಕೆ ಓಡೋದು, ಒಳಕ್ಕೆ ಹಾಕ್ಕೊಳ್ಳೋದು. ನಾನು ಇನ್ನೊಬ್ಬರು ಸರಿ ಇಲ್ಲ ಅಂತ ಹೇಳೋಕ್ಕೆ ಮುಂಚೆ ನಾನು ಸರಿ ಇದ್ದೀನಿ ಅಂತ ಗೊತ್ತಾಗಬೇಕಲ್ಲ. ಅದು ಸಮಾಜದ ಜನಗಳ ಬಗ್ಗೆ ಆಯಿತು. ನಮ್ಮ ಕುಟುಂಬದಲ್ಲಿ ನನ್ನ ಮಕ್ಕಳು ಏನೋ ಓವರ್ ಪೊಸೆಸಿವ್ ಆಗಿರ್ತೀವಿ, ನನ್ನ ಮಕ್ಕಳು ಏನೋ ಅಡ್ವೈಟ್ ಮಾಡ್ಕೊಬಿಡ್ತಾರೆ, ಇನ್ನೇನೋ ಆಗುತ್ತೆ. ಈ ಮಾನಸಿಕ ಸ್ಥಿತಿ ಇದೆಯಲ್ಲ, ಗಂಡಸಾಗ್ಬೋದು ಹೆಂಗಸಾಗ್ಬೋದು, ತುಂಬ ಮನುಷ್ಯರನ್ನು ಅವ್ರಿಗನ್ನೇ ಹಾಳು ಮಾಡಿಬಿಡುತ್ತೆ. ಅಯ್ಯೋ ಎಲ್ಲಿ ನನ್ನ ಮಗನಿಗೆ, ನನ್ನ ಮಗಳಿಗೆ, ನನ್ನ ಹೆಂಡತಿಗೆ ಅಥವಾ ಇನ್ಯಾರೋ, ಆ ಕುಟುಂಬದಿಂದ ಆಚೆ ಬರೋಕ್ಕಾಗಲ್ವಲ್ಲ ನಾವು. ಅದು ಅನಿವಾರ್ಯ ಅಲ್ಲ, ಅನುಭವಿಸ್ಲೇಬೇಕಾದದ್ದು. ಫೇಲ್ ಆದರೆ, ಬದುಕಿನಲ್ಲಿ ಕಂಗೆಟ್ರೆ, ಇನ್ನೇನೋ ತಪ್ಪು ಮಾಡಿಕೊಂಡ್ರೆ ನಾನೇ ಸರಿ ಮಾಡಬೇಕು ಅನ್ನೋ ಜವಾಬ್ದಾರಿ, ಅದರಿಂದ ಹೆಂಗೆ ಹೊರಗೆ ಬರೋಕ್ಕೆ ಸಾಧ್ಯ? ಅದು ಓವರ್ ಪೊಸೆಸಿವ್ನೆಸ್ಸು ಹೌದು, ಓವರ್ ಕ್ಯೂರಿಯಾಸಿಟಿನೂ ಹೌದು. ಈಗ ಉದಾಹರಣೆಗೆ ಒಂದು ಇರುವೆ ಓಡಾಡ್ತಾ ಇರುತ್ತಲ್ಲ, ನೀವು ಅದಕ್ಕೆ ಎಲ್ಲರೂ ಒಂದು ಅಡ್ಡ ಮಾಡಿ ದಾರಿ ಚೇಂಜ್ ಮಾಡ್ಕೊಳ್ಳೋದು, ಅದು ದಾರಿ ಚೇಂಜ್ ಮಾಡ್ಕೊಳ್ಳೋದು. ಒಂದು ಹಕ್ಕಿ ಹೋಗ್ತಾ ಇದೆ, ನೀವೇನಾದರೂ ಒಂದು ಅಡ್ಡಿ ಮಾಡಿ ಅದಕ್ಕೆ, ಅದು ಇನ್ನೊಂದು ಪಾತಲ್ಲಿ ಹೋಗುತ್ತೆ. ಬೆಕ್ಕು, ಚಿಕ್ಕ ಬೆಕ್ಕು ಮುದ್ದು ಮಾಡೋಕ್ಕೆ ಕರೀರಿ, ಅದು ಬಿಡಿಸ್ಕೊಂಡು ಓಡುತ್ತೆ. ಚಿಕ್ಕ ಮಗು ಮುದ್ದು ಮಾಡೋಕ್ಕೆ ಕರಿತಾ ಇದ್ದೀವಿ, ಅದಕ್ಕೆ ಸಫೋಕೇಶನ್. ನನಗೆ ಮುದ್ದು, ಅದಕ್ಕೆ ಸಫೋಕೇಶನ್. ಕೆಳಗಿಳುತ್ತಾ ಓಡುತ್ತೆ. ಅಂದರೆ ಏನು ಹೇಳ್ತಾ ಇದ್ದೇವೆಲ್ಲ, ನನ್ನ ಜೀವನ ನನಗೆ ಅಷ್ಟೇ. ಅವ್ರನ್ನ ನಾವು ಪ್ರೊಟೆಕ್ಟಿವ್ ಆಗಿ ನೋಡ್ಕೋಬೋದು. ತುಂಬ ಪೊಸೆಸಿವ್ ಆಗಿ ನೋಡಿಕೊಂಡ್ರೆ ನಮ್ಮ ಮನೆಯವರಿಂದ ಹಿಡಿದು ಪ್ರತಿಯೊಬ್ಬರು ದೂರ ಹೊರಟೋಗ್ತಾರೆ. ಈ ದಾರಿ ತಪ್ತಾರೆ ಅನ್ನೋ ಆತಂಕನೇ ಸುಳ್ಳ? ದಾರಿ ತಪ್ತಾರೆ ಅನ್ನೋ ಆತಂಕ ಸುಳ್ಳಲ್ಲ. ನಮಗೆ ನಾವೇನೋ ನೋಡ್ಬಿಟ್ಟಿದ್ದೀವಿ, ಫಿಲಮಲ್ಲಿ, ಪ್ರಪಂಚದಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀವಿ. ಈ ನೋಡಿರೋದ್ರಿಂದ ನನ್ನ ಮಗನೂ ಹೀಗೆ ಆಗೋಗ್ತಾನೆ, ನನ್ನ ಮಗಳು ಹೀಗೆ ಆಗೋಗ್ತಾನೆ ಅಂತ ಓವರ್ ಥಿಂಕಿಂಗ್ ಮಾಡ್ತೀವಿ. ಇನ್ನು ಓವರ್ ಥಿಂಕಿಂಗ್ ಅಂತ ಕರಿತೀವಿ. ಅದ್ರ ಬದಲು ಹೇಳ್ಕೊಡ್ಬೋದಲ್ಲ ಅವ್ರಿಗೆ. ನಾವು ಹೇಳ್ಕೊಡಲ್ಲ, ಅವ್ರು ಮಾಡಿದಾಗ ಬೈತೀವಿ. ನನ್ನ ಫ್ರಸ್ಟ್ರೇಷನ್ನು ನನ್ನ ಬಾಯಿಂದ ಕೆಟ್ಟ ಶಬ್ದಗಳನ್ನು ಕೆಟ್ಟ ಟೋನಲ್ಲಿ ಅದು ಹೇಳ್ತಾ ಇದೆ ಅಷ್ಟೆ. ಆದರೆ ಸ್ವಲ್ಪ ಮುಂಚೆ ಯೋಚನೆ ಮಾಡಿದ್ದಿದ್ರೆ ನನ್ನ ಮಗ ಹೀಗಾಗ್ಬೋದು, ಹೀಗಾದರೆ ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ ನಮ್ಮ ಹತ್ರ ಇರ್ಬೋದಲ್ಲ. ನಾವು ಪ್ಲ್ಯಾನ್ ಮಾಡಲ್ಲ, ಫ್ರಸ್ಟ್ರೇಟ್ ಆಗ್ತೀವಿ. ಹಿಂಗಾಗೋಗಿದೆ, ಭಯ ಬೀಳ್ತೀವಿ. ನನ್ನ ಮಗ ಕಾಲೇಜ್ಗೆ ಹೊಟ್ಟೋಗಿದ್ದಾನೆ, ಸ್ಕೂಲ್ಗೆ ಹೊಟ್ಟೋಗಿದ್ದಾನೆ, ಹೋಗೋವಾಗ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಅವ್ನು ಹೆಂಗೋ ಗಮನನೇ ಇಲ್ಲ ಅವನಿಗೆ. ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿ ಸಿಗರೇಟ್ ಕುಡಿಸ್ಬಿಡ್ತಾರೆ, ಡ್ರಿಂಕ್ಸ್ ಕುಡಿಸ್ಬಿಡ್ತಾರೆ, ಭಯ ಇದೆ ನಮಗೆ. ಆದರೆ ಕುಡಿಬೇಡ ಅಂತ ಹೇಳುವ ನಾವು ಯಾವ ಟ್ರೈನಿಂಗು ಕೊಟ್ಟಿಲ್ಲ ಅವನಿಗೆ. ಸೊ ಹಾಗಾಗಿ ಓವರ್ ಪೊಸೆಸಿವ್ನೆಸ್ ಒಳ್ಳೆಯದಲ್ಲ.